ಆಗಿದೆ. ಸಿನಿಮಾದ 3 ಹಾಡುಗಳು ರಿಲೀಸ್ ಆಗಿ ಸಿನಿಮಾ ಬಗ್ಗೆ ನಿರೀಕ್ಷೆ ದುಪ್ಪಟ್ಟಾಗಿದೆ. ಸಿನಿಮಾ ಸೆಪ್ಟೆಂಬರ್ 13ನೇ ತಾರೀಕು ತೆರೆ ಕಾಣೋದಕ್ಕೆ ರೆಡಿ ಆಗಿದೆ. ಎಕ್ಸಾಕ್ಟ್ಲಿ. ಆ್ಯಂಡ್ ಈ ಸಿನಿಮಾ ಲಾಂಚ್ ಗೆ ಯಾರು ಬಂದಿದ್ದಾರೆ ಅಂತ ಎಲ್ಲರೂ ಗೊತ್ತು. ಬಟ್ ಆದ್ರೆ ನಾವು ಪ್ರಿಪೇರ್ ಮಾಡ್ಕೊಂಡು ಆ ರೀತಿ ಇಂಟ್ರೊಡ್ಯೂಸ್ ಮಾಡೋಣ ಸರ್ಗೆ. ಓಕೆ, ಅವ್ರಿಗೆ 3, 2, 1 ಕಾಲಾಪಟ್ಟಲ್ ಟ್ರೈಲರ್ ಲಾಂಚ್ ಈವೆಂಟ್ಗೆ ಆಗಮಿಸಿರುವಂತಹ ನಾಟ್ಯ ಸಾರ್ವಭೌಮ ಪರಿಮಾಣ ಚಕ್ರವರ್ತಿ ಸೆಂಚುರಿ ಸ್ಟಾರ್ ನ್ಯಾಷನಲ್ ಹೀರೋ ಡಾಕ್ಟರ್ ಶಿವರಾಜ್ ಅಷ್ಟೇ. ಒಂದ್ ಸೆಕೆಂಡ್. ಪರಿಮಾಣ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅದ್ರ ಜೊತೆ ಅದ್ರ ಜೊತೆ ಪೇಪೆ ಸಿನಿಮಾ ಯಾರೆಲ್ಲ ನೋಡಿದ್ದೀರಾ ಎಂದು ಗೊತ್ತಾಯ್ತು. ಪೇಪೆ ಸಿನಿಮಾ ಸಕಲ ಹಿಟ್ ನೋಡಿದ್ದಾರೆ. ನಮ್ಮ ಹೀರೋ ರಾಜ್ಕುಮಾರ್ ಸರ್ ಕೂಡ ಬಂದಿದ್ದಾರೆ. ಜೊತೆಗೆ ನಮ್ಮ ಬ್ಯೂಟಿಫುಲ್ ಭವ್ಯ ರಾಮ್ಕುಮಾರ್ ಅವರ ತಾಯಿ ಪೂರ್ಣಿಮಾ ರಾಮ್ಕುಮಾರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಪ್ರೀತಿಯಾಗಿ ಸ್ವಾಗತ. ಪೂರ್ಣಿಮಾ ರಾಜ್ಕುಮಾರ್ ಸಿನಿಮಾದ ಹೀರೋ ಭವ್ಯ ರಾಮ್ಕುಮಾರ್ ಅವರಿಗೆ ಜೋರಾದ ಚಪ್ಪಾಳೆಯನ್ನು ಸ್ವಾಗತಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತೀನಿ. ನಾವು ನೀವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ವಿ ಶಿವಣ್ಣ ಎಂಟ್ರಿಗೆ. ಶಿವಣ್ಣ ಬಂದಾಯ್ತು, ಈಗೇನ್ ಮಾಡೋದು? ಬೇರೆ ಮಾಡಿದ್ರೆ ಬೇರೆ ಲಾಂಚ್ ಸ್ಟಾರ್ಟ್ ಮಾಡಿರೋಣ. ತುಂಬಾ ಜನ ಕಾಯ್ತಾ ಇದೆ ಬೇರೆ ಮಾಡೋಕೆ. ಸೊ ಶಿವಣ್ಣ ಬೇರೆ ಲಾಂಚ್ ಮಾಡಿರೋಣ ನಿಮ್ ಕಡೆಯಿಂದ. ಓಕೆ, ಕೇಳಲು ನೋಡಿ. ಓಕೆ, ನಾನು ಸೌಂಡ್ ಬರ್ತೀನಿ. ಕೆಮಿಗೆ ಶೇರ್ ಅಲ್ಲಿ ಕೂತು ಟ್ರೈಲರ್ ಲಾಂಚ್ ಮಾಡ್ತಾರೆ. ಸೊ ದಯವಿಟ್ಟು ಲೈಟ್ಸ್ ಔಟ್, ಲೈಟ್ಸ್ ಔಟ್ ಪ್ಲೀಸ್. ನಾವು ಸೈಡ್ ಬಂದಿರೋಣ. ಅದೊಂದು ಯಾವ ಕ್ಯಾರೆಕ್ಟರ್ಸ್ ಇಷ್ಟ ನೋಡಿ ಶೇರ್ ಮಾಡಿದ್ರೆ ನಮ್ಮ ಸೆಂಚುರಿ ಸ್ಟಾರ್ 125ಕ್ಕೂ ಹೆಚ್ಚಿನ ಹೇಳಿದ್ದಾರೆ. ನಮ್ಗೆ ಎವರ್ಗ್ರೀನ್ ಓಮ್ ಸಿನಿಮಾನೇ ಸಿಕ್ಕಾಪಟ್ಟೆ ಇಷ್ಟ. ಓಮ್ ಸಿನಿಮಾ ಇಷ್ಟ ನನಗೆ. ಜನ್ಮದ ಸೊ ಈ ಟ್ರೈಲರ್ ಲಾಂಚ್ ಆಗಲಿ ಅಂತ ಶಿವಣ್ಣ ಅವರು ಯಾವ ಸ್ಟೈಲಲ್ಲಿ ಹೇಳ್ಬೋದು? ಸತ್ಯ ಸ್ಟೈಲಲ್ಲಿ ಇಲ್ಲ ಜನ್ಮದ ಜೋಡಿ ಸ್ಟೈಲಲ್ಲಿ ಹೇಳ್ತೀರಾ? ಇಲ್ಲ, ಜನ್ಮದ ಜೋಡಿನೂ ಸೂಪರ್, ಜೊತೆಗೆ ಓಮು ಸೂಪರ್. ಬಟ್ ರೀಸನ್ ಆಗಿ ಬರ್ತಾ ಇರೋದು ಟ್ರೈಲರ್ ಲಾಂಚ್, ಕಾಲಾಪಟ್ಟ ಟ್ರೈಲರ್ ಲಾಂಚ್ ಆಲ್ ದಿ ಬೆಸ್ಟ್ ಹೇಳಿ ನೀವು ಸ್ಟಾರ್ಟ್ ಮಾಡಿ ನಾವು ಇದು ಮಾಡೋಣ. ಓಕೆ, ಶಿವಣ್ಣ ಕನ್ನಡ ಮೇಕಿಂಗ್ ಕ್ಯೂರಿಯಾಸಿಟಿ ಜಾಸ್ತಿ. ಜೊತೆಗೆ ನಮ್ಮ ವಿದ್ಯುತ್ ಅವ್ರದ್ದು ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ಹೌದು, ಬಟ್ ನಾನೇನ್ ಮಾಡ್ತೀನಿ ಗೊತ್ತಾ, ನಾನು ಟ್ರೈಲರ್ ನ ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ, ಅದೆಲ್ಲ ಮಾಡಿದ್ರೆ ಅದ್ರ ಬದಲು ಬುಕ್ ಮೈ ಶೋದಲ್ಲಿ ಹೋಗಿ ಫಸ್ಟ್ ಟಿಕೆಟ್ ಬುಕ್ ಮಾಡ್ತೀನಿ. ನನಗೂ ಒಂದು ಟಿಕೆಟ್ ಬೇಕಂದ್ರೆ ನಿಮ್ಗೂ ಬೇಕು, ನಿಮ್ ಡೈಗೂ ಬೇಕು ಅಂತ ಹೇಳ್ತೀರಾ ನೀವು ಅಷ್ಟೇ. ನೀವು ಬುಕ್ ಮಾಡಿಲ್ಲ ಅಂದ್ರೆ ಫಸ್ಟ್ ನಮ್ಮ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಅದ್ರ ಜೊತೆ ಇನ್ನು ಸ್ಪೆಷಲ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅವ್ರಿಗೆಲ್ಲ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಯಾಕೆ ಬಂದಿದೆ? ಮೊದಲಿಗೆ ನಾನು ವೇದಿಕೆ ಮೇಲೆ ಬರ್ನಾಡ್ಕೊಳ್ತಾ ಇದ್ದೀನಿ ನೆಲಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷರು ಜಗದೀಶ್ ಚೌಧರಿ ಅವರು, ಜೊತೆಗೆ ಕ್ಷೇತ್ರದ ಮುನೇಗೌಡರು. ದಯಮಾಡಿ ಇಬ್ರು ವೇದಿಕೆ ಮೇಲೆ ಬರ್ಬೇಕು. ಇಬ್ಬರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ಹಾಗೂ ಈ ಸಿನಿಮಾದ ನಿರ್ಮಾಪಕರಾಗಿರುವ ನಾಗರಾಜು ಸರ್ ಹಾಗೂ ಸುರೇಶ್ ಸರ್ ಇಬ್ರು ದಯವಿಟ್ಟು ಸ್ಟೇಜ್ ಮೇಲೆ ಬರ್ಬೇಕು. ಸರ್ ಇಲ್ಲಿ ಬಂದ್ಬಿಡಿ ಸರ್, ಇಲ್ಲಿ ಬನ್ನಿ ಸರ್. ಸುರೇಶ್ ಸರ್ ಬರ್ತಾ ಇರ್ತಾರೆ ಸರ್. ನಿಮ್ಗೆ ಟ್ರೈಲರ್ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ, ವಿಕ್ಕಿ ಅವ್ರಿಗೆ ಒಳ್ಳೇದಾಗ್ಲಿ, ನಮ್ಮ ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ ನಿಮಗೆ ಹೇಳುತ್ತೆ ನಮ್ಮ ಯಾವುದೋ ಜನ್ಮ ತುಂಬ ನಾವೆಲ್ಲ ಕೂಡ ಸಿನಿಮಾದಲ್ಲಿ ನೋಡ್ತಾ ಇದ್ದದ್ದು ಇವತ್ತು ಅಂತ ದೊಡ್ಡ ಫ್ಯಾಮಿಲಿನ ದೂರ ನೋಡ್ತಕ್ಕಂಥ ನಮ್ಮ ಭಾಗ್ಯ ಅಂತಕ್ಕಂಥ ಬಯಸ್ತೀವಿ. ಅವ್ರ ಕುಟುಂಬಕ್ಕೆ ಮತ್ತು ಅವ್ರಿಗೆ ಒಳ್ಳೇದಾಗತಕ್ಕಂಥ ನಮ್ಮ ಆಸೆ. ಇವತ್ತು ಯಾರೋ ಸಿನಿಮಾ ಮಾಡಿದ್ರೆ ಅಷ್ಟು ನಮಗೆ ಗೊತ್ತಿರಲಿಲ್ಲ. ಏನು ಗೊತ್ತಿರ್ತಕ್ಕಂಥ ನಿರ್ಮಾಪಕರಿಬ್ಬರು ಸುರೇಶ್ ಮತ್ತು ನಾಗರಾಜ್ ಇಬ್ಬರು ಕೂಡ ಹಳ್ಳಿ ಗ್ರಾಮೀಣ ಪ್ರಸಂಗ ಇರ್ತಕ್ಕಂಥ ಸಿನಿಮಾ ಮಾಡೋರು. ಈ ನಾನು ಜಪ್ಪಲ್ಲಿ ಕೈ ಮುದ್ದು ಮನೆ ಮಾಡ್ತೀನಿ. ಆ ಸಿನಿಮಾನ ಪ್ರೋತ್ಸಾಹಿಸಬೇಕು, ಮುಖ್ಯ ಸಿನಿಮಾನ ಯಶಸ್ವಿಗೊಳಿಸಬೇಕು. ನಮ್ಮ ರಾಜ್ಕುಮಾರ್ ಕುಟುಂಬದಕ್ಕಂಥ ಕುಟುಂಬನ ಯಶಸ್ವಿಯಾಗಿ ಬಳಸಬೇಕು ಅಂತೇಳಿ ಸೇರಿರ್ತಕ್ಕಂಥ ಎಲ್ಲ ಜನರು ಕೂಡ ಅದರ ಯಶಸ್ವಿಗೊಳಿಸ್ತಾರೆ ಕೇಳಿಕೆ ಬಯಸ್ತೀನಿ. ಬಂಧುಗಳು ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವಿಬ್ರು ಕೂಡ ನಾಗರಾಜ್ ಅವರ ಆಪ್ತ ಮಿತ್ರರು, ಅವ್ರಿಗೋಸ್ಕರ ಅವ್ರ ಸಿನಿಮಾ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಈಗ ಕಾಲಾಪಟ್ಟರ್ ಸಿನಿಮಾದ
ನಿರ್ಮಾಪಕರಾದಂತಹ ನಾಗರಾಜ್ ಅವರು ಇವತ್ತಿನ ಕಾಣಿಕೆಯನ್ನ ನೀಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ನೀವಿಬ್ರು ಸ್ವೀಕರಿಸಬೇಕು. ಒಂದು ಪುಟ್ಟ ನೋಟಿನ ಕಾಣಿಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಈಗ ನಾನು ವೇದಿಕೆಗೆ ಕರೀತಾ ಇದ್ದೀನಿ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಉದಯ್ ಕೆ ಮೆಹತಾ ಅವರು. ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಬನ್ನಿ ಸರ್, ಬನ್ನಿ 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 ಇದೆ ಸರ್. ನೀವೇ ನೋಡಿ ಸರ್, ಬನ್ನಿ ನೀವೇ ಮೇನ್ ಬನ್ನಿ ಸರ್. ಇದೆ ಸರ್. ಸರ್ ಟ್ರೈಲರ್ ನೋಡಿದ್ವಿ, ಹೇಗಲ್ಲ ಸರ್? ಎಲ್ಲರಿಗೂ ನಮಸ್ಕಾರ. ಶಿವಣ್ಣ ನಮಸ್ತೆ. ಆಕ್ಚುಲಿ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡಿ. ವಿಕ್ಕಿ ಅವ್ರದ್ದು ಇದು ಮೊದಲು ಎರಡು ಸೂಪರ್ ಹಿಟ್ ಆಗಿದೆ. ಸೊ ಇದು ಹ್ಯಾಟ್ರಿಕ್ ಆಗುತ್ತೆ. ಶಿವಣ್ಣ ಅವ್ರು ಬಂದು ಟ್ರೈಲರ್ ಲಾಂಚ್ ಮಾಡಿಬಿಟ್ಟಿದ್ದಾರೆ. ಸೊ ವಿಕ್ಕಿಗೆ ಇದು ಹ್ಯಾಟ್ರಿಕ್ ಆಗಲಿ, ಎಲ್ಲರೂ ಸಪೋರ್ಟ್ ಮಾಡಿ. ತುಂಬಾ ಇಂಟೆನ್ಸ್ ಆಗಿದೆ ಟ್ರೈಲರ್. ನಿಮ್ಗೆ ತುಂಬಾ ಇಷ್ಟ ಆಯ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಬ್ಬರು ಕಾಲಘಟ್ಟ ಸಿನಿಮಾದ ನಿರ್ಮಾಪಕರಾದ ಸುರೇಶ್ ಅವರು ಉದಯ್ ಕೆ ಮೆಹತಾ ಅವರಿಗೆ ನೆನಪಿನ ಕಾಣಿಕೆಯನ್ನ ನೀಡಬೇಕು ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸುರೇಶ್ ಸರ್. ಈಗ ನಾನು ವೇದಿಕೆ ಮೇಲೆ ಬರ್ತಾ ಇದ್ದೀನಿ. ಈ ಟ್ರೈಲರ್ ಅಲ್ಲಿ ಏನ್ ಖಡಕ ಕಾಣಿಸ್ತಾರೆ ನಮ್ಮ ರಾಜೇಶ್ ದಯಮಾಡಿ ಜೊತೆಗೆ ಸಿನಿಮಾದ ಡೈಲಾಗ್ ದಯಮಾಡಿ ವೇದಿಕೆ ಮೇಲೆ ನೋಡ್ಬೇಕು. ಬನ್ನಿ ಸರ್. ದೇವಾನಂದ್ ಸರ್ ಕಾಲಪತ್ರ ಸಿನಿಮಾದ ಡೈಲಾಗ್ ದಯವಿಟ್ಟು ಸಿನಿಮಾ ತರಬೇಕು. ಬನ್ನಿ ಸರ್. ಹಾಗೆ ಮಾಸ್ತಿ ಸರ್ ಇವರು ತುಂಬಾ ಇಂಪಾರ್ಟೆಂಟ್ ಇಂಡಸ್ಟ್ರಿನಲ್ಲಿ. ಈಗ ಇವ್ರ ಎಲ್ಲಾ ಕಡೆ ನಡೀತದೆ ಸರ್. ಬನ್ನಿ ಸರ್ ದಯವಿಟ್ಟು ಸರ್. ದೇವಾನಂದ್ ಸರ್ ದಯವಿಟ್ಟು ಸಿನಿಮಾ. ಓಕೆ, ಈಗ ಇವರು ನಮ್ಮ ಚಕ್ರವರ್ತಿ ಸುನಿಬಲೆ ಸರ್ ದಯಮಾಡಿ ವೇದಿಕೆ ಮೇಲೆ ಬರ್ಬೇಕು ಸರ್. ಬನ್ನಿ ಸರ್, ಬನ್ನಿ. ಚಕ್ರವರ್ತಿ ಸರ್ ದಯವಿಟ್ಟು ಸರ್. ನಟ ನಿರ್ದೇಶಕ ಚಕ್ರವರ್ತಿ ಸುನಿಬಲೆ ಸರ್ ದಯಮಾಡಿ ವೇದಿಕೆ ಮೇಲೆ ಬರ್ಬೇಕು. ಚಂದ್ರಜೀವಿ ಸರ್ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ ಸರ್. ಕರೆಕ್ಟ್ ಚಂದ್ರವರ್ತಿ ಚಂದ್ರಜೀವಿ ಸರ್ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ ಸರ್. ಏನ ತಪ್ಪಾಗುತ್ತೆ ಸರ್. ಒಟ್ಟದಾಗ್ತದೆ ಸರ್. ಚಿಕ್ಕ ಚಿಕ್ಕ ಮಕ್ಕಳು ಸರ್ ಹೀಗೆ ಕಲಿತಾ ಇದೀವಿ. ಬನ್ನಿ ಸರ್, ಬನ್ನಿ ಸರ್ ಸ್ಟೇಜ್ ಮೇಲೆ ಬನ್ನಿ ಸರ್. ಸಾರಿ ಸರ್, ಯಾಕೆ ಬರ್ತಾ ಇಲ್ಲ ಅಂತ ಆಗತ್ತೆ. ಫಸ್ಟ್ ರಾಜು ಸರ್ ಕೇಳೋಣ ಸರ್. ಟ್ರೇಲರ್ ನೋಡಿ ತಮ್ಗೇನಷ್ಟು ಲೈಕ್ ಟ್ರೈಲರ್ ನಿಂದ ಅಂದ್ರಿತೆ ನೀನು ಎಂಟ್ರಿ ಆಗ್ತಿದ್ದಾಗಲೇ ಒಂದ್ ರೀತಿ ಗೂಸ್ ಬೈಕ್ ಬರುತ್ತೆ ಸರ್. ಚಿತ್ರದ ಬಗ್ಗೆ ನಿರೀಕ್ಷೆ ಹೆಚ್ಚಾಗಿದೆ, ಏನ್ ಹೇಳ್ತೀರಿ? ಇಲ್ಲ, ಅಫ್ಕೋರ್ಸ್ ನಮಗೆಲ್ಲ ಏನ್ ಅನಿಸ್ತು ಅದೇ ಫೀಲ್ ನನಗೆ. ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ರೆ ಅಂತ ಅನ್ನಿಸ್ತಾ ಇಲ್ಲ ವಿಕ್ಕಿ ಅವರು ಟ್ರೈಲರ್ ಮಾಡ್ತಾ ಇದ್ರು ಅಂತ. ನಾನು ಖಂಡಿತ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇಲ್ಲ. ಅವನು ಅದನ್ನ ತಿಳಿಸ್ಕೊಂಡಿದ್ದಾನೆ, ಅದನ್ನ ಜಯಿಸಿದ್ದಾನೆ, ಅದನ್ನ ಹೆಸರಾಡಿದ್ದಾನೆ. ಬಿಕಾಸ್ 13 ವರ್ಷ ಅವನ ಜೊತೆ ಕಳೆದಿದ್ದೀನಿ, ಟ್ರಾವೆಲ್ ಮಾಡಿದ್ದೀನಿ. ಅವನಿಗೆ ಗೊತ್ತು ಸಿನಿಮಾ ಸೆನ್ಸ್ ಅಥವಾ ಕಥೆ ಸೆನ್ಸ್ ಇರ್ಬೋದು, ವಿಜುವಲೈಸೇಷನ್ ಇರ್ಬೋದು, ಎಲ್ಲವೂ ಬಹಳ ಡಿಫಿಕಲ್ಟ್ ಆಗಿರೋದ್ರಿಂದ ಇದು ಮಾಡೋದು ಬಹಳ ಸುಲಭ ಆಗುತ್ತೆ ಅಂತ ಅನಿಸಿದೆ ನನಗೆ. ಒಳ್ಳೆದಾಗಲಿಕ್ಕೆ ನಿಮ್ಮ ಮೊದಲ ಡೈರೆಕ್ಷನ್ ನನಗೊಂದು ಪುಟ್ಟ ಪಾತ್ರ ಕೊಟ್ಟಿದೆ, ಅದು ದೊಡ್ಡ ಕಾಣಿಸ್ತಾ ಇದೆ. ನನಗೆ ಇಡೀ ಟೀಮ್ ಒಳ್ಳೆದಾಗಲಿ, ಪ್ರೊಡ್ಯೂಸರ್ ನಾಗರಾಜ್ ಮತ್ತು ಸುರೇಶ್ ಅವರು ಕೂಡ ಒಳ್ಳೆದಾಗಲಿ. ವಿಕ್ಕಿ ಆಲ್ ದ ಬೆಸ್ಟ್, ದುನಿಯಾ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಜು ಸರ್. ಥ್ಯಾಂಕ್ ಯು ಸೋ ಮಚ್. ಮಾಸ್ತಿ ಸರ್ ತಮಗೆ ಅನ್ಸು ಹೇಳಿ ನೋಡಿ ನೀವು. ಮಾತಾಡಿ ಸರ್. ಎಲ್ರಿಗೂ ನಮಸ್ಕಾರ. ಕೇಳಿಸಿದ್ಯಾ? ಎಲ್ರಿಗೂ ನಮಸ್ಕಾರ. ವಿಕ್ಕಿ ಬಗ್ಗೆ ಹೇಳಬೇಕು, ತುಂಬಾ ಸ್ವಲ್ಪ ಶುರು ಆಗ್ಬೇಕು. ರಾಜೇಶ್ ಮೆಟ್ರಂಡ್ ಅವರು ಅದಕ್ಕೆ ಕೋ ಡೈರೆಕ್ಟರ್, ನಾನು ರೈಟರ್ ಆಗಿದೆ, ಸೂರ್ಯ ಡೈರೆಕ್ಟರ್. ಸರಿ, ಯಾರನ್ನ ದೂರ ಹಾಕಿ ತಗೋಬೇಕು ಅಂತ ಒಂದಷ್ಟು ಆಡಿಷನ್ಸ್ ನಡೀತಿತ್ತು. ನಮಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವಿಕ್ಕಿ ಹೋರಾಡ್ತಿದ್ದ. ಸರಿ, ಎಲ್ಲ ಕುತ್ಕೊಂಡು ಅದೊಂದು ಇನ್ನೋಸೆನ್ಸ್ ಇದೆ, ಅದು ವಿಕ್ಕಿಲಿದೆ, ಅವನ್ನ ಕ್ಯಾಸ್ಟ್ ಮಾಡ್ಬೋದು ಅಂತ ಹೇಳಿದಾಗ ಸರಿ ಅಂದ್ಬಿಟ್ಟು ಅಪ್ಪು ಸರ್ ಕೊಟ್ಟಿದ್ದ ಒಂದು 5D ಕ್ಯಾಮ್ರಾ ಸೂರ್ಯ ಅವ್ರ ಹತ್ರ ಇತ್ತು. ಸರಿ, ಅದನ್ನ ಇಟ್ಕೊಂಡು ಹಿಂಗ್ ನಡ್ಕೊಂಡ್ ಬರೋ ಒಂದು
ಸರಿ ಏಕ್ದಮ್ ನಡ್ಕೊಂಡು ಅಂದ ತಕ್ಷಣ ವಿಕ್ಕಿ ರೆಗ್ಯುಲರ್ ಆಗಿ ನಡೀತಾ ಇದ್ದವನು ಸ್ವಲ್ಪ ಆ ಹೀರೋಯಿನ್ ಹಾಕೊಂಡು ನಡ್ಕೊಂಡ ಕಟ್ ಮಾಡಿದ್ರು. ಆವಾಗ ಸೂರ್ಯ ಅವ್ರು ಹೇಳಿದ್ರು, ನಾನು ಕ್ಯಾಮ್ರಾ ಕಣ್ಣಿಗೆ ಹೀರೋ ಹಾಕ್ಬೇಕಂದ್ರೆ ಜನರ ಕಣ್ಣಿಗೆ ಹೀರೋ ಹಾಕ್ಬೇಕು ಅಂತ. ಸೊ ಅದನ್ನ ಅದೇ ಫಸ್ಟ್ ಇಂಥ ಲಕ್ಕಿ ಯಾವ್ದು ಅಂದ್ರೆ ಕೆಂಡಸಂಪಿಗೆ ತುಂಬಾ ಜನರ ಮನಸ್ಸಲ್ಲಿ ಇವತ್ತಿಗೂ ಉಳಿದಿದೆ. ತದನಂತರ ಕಾಲೇಜ್ ಕುಮಾರ ಸಂತು ಅವರು ನಿರ್ದೇಶನದಲ್ಲಾಗಿದ್ದು ಕಾಲೇಜ್ ಕುಮಾರ್ ಅವರು ಚೆನ್ನಾಗಾಯ್ತು. ಯಾವತ್ತೂ ಕರೆಕ್ಟ್ ಆಗ್ಲಿಲ್ಲ ವ್ಯಕ್ತಿ, ಅದೊಂದು ಶುದ್ಧತೆ ಮತ್ತು ಬದ್ಧತೆ ಎರಡನ್ನೂ ಕಾಪಾಡ್ಕೊಂಡು ಬಂದಿದ್ದಾನೆ. ಸೊ ಜನರ ಪ್ರೀತಿ ವಿಶ್ವಾಸ ಕಾಲಪತ್ರದಲ್ಲಿ ಸಿಗಿ ಅಂತ ಇರುವಂತ ತಗೊಂಡಿದ್ದಾನೆ. ಮತ್ತೆ ನಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಜನ ಏನು ಬೇಕು ಬರಲ್ಲ ಅನ್ನೋ ಒಂದು ಅಪವಾದನ ಸುಳ್ಳಾಗ್ಸಿದ್ದೀರ. ತುಂಬಾ ಥ್ಯಾಂಕ್ಸ್ ನಿಮ್ಗೆ ಭೀಮಾ ಮತ್ತೆ ಕೃಷ್ಣನ್ ಪ್ರೇಮಸ್ಗೆ ಮುಖಾಂತರ. ಸೊ ಎಲ್ಲರ ಪ್ರೀತಿ ಆಶೀರ್ವಾದ ಈ ಸಿನಿಮಾನಲ್ಲಿ ಇರಲಿ, ವಿಕ್ಕಿಗೆ ಮತ್ತೊಂದು ಯಶಸ್ಸು ಸಿಗಲಿ, ನಿಮಗೆ ಬೇಕಂತ Thank you, sir. Thank you very much. You are the Chakravarti Chandrachud, sir. You are the ಸ್ನೇಹಿತರು. ಮತ್ತೆ ಇಪ್ಪತ್ತಾಗೇನೋ ಸರ್ ತುಂಬಾ ತುಂಬಾ ಚೆನ್ನಾಗಿ ಅಂಕರಿಂಗ್ ಮಾಡ್ತಾ ಮುಂದೆ ಅವರು ಎಲ್ಲ ಅಭಿನಯ ಚಕ್ರವರ್ತಿ ಡಾಕ್ಟರ್ ಸುರೇಶ್ ಕುಮಾರ್ ಸಾರಿ ಕಾಯ್ತಾ ಇದ್ದಾರೆ. ಸರ್ ಅವರು ನಿಮ್ ಸ್ವಾಗತ ಇದ್ದಾರೆ. ಎಲ್ಲರೂ ಅಂತಿದೆ ಅಭಿನಯ ಚಕ್ರವರ್ತಿ ನಮ್ಮ ಪಿಕ್ಚರ್ ಸುದೀಪ್ ಅವರಿದ್ರು. ಓಕೆ ಸರ್, ಒಬ್ಬ ಫ್ರೆಂಡ್ ಆಗಿ ಕಾಲಕತೆ ಸಿನಿಮಾ ತಂಡಕ್ಕೆ ಬೆಂಬಲವಾಗಿ ಬಂದಿದ್ದೀರಾ. ನೀವು ಮಾತಾಡೋದನ್ನು ಬಿಟ್ಟು ಒಂಥರ ನೀವು ನಿಲ್ಸೋದೇನ ಸಖತ್ತಾಗಿ ಮಾತಾಡ್ತೀರಾ. ಸೊ ಹೇಳಿ ಸರ್, ಏನು ಅನಿಸ್ತಾ ಇದೆ ಟ್ರೈಲರ್ ಮಾಡಿ? ಮೊದಲನೇದಾಗಿ ಅವರಿಗೆ ಮತ್ತು ನಮ್ಮ ಪೆಟ್ಟೆ ಅವರಿಗೆ ನಮಸ್ಕಾರ. ದೊಡ್ಡವರೆಲ್ಲ ಬಂದಿದ್ದಾರೆ, ನಾಗಭರಣ ಸರ್ ಬಂದಿದ್ದಾರೆ. ನಾಗಭರಣ ಸರ್ ಗ್ರೂಪ್ ಮಿಸ್ ಆಗುತ್ತೆ ಎಂದು ಬಿಜಾಪುರದಿಂದ ಕರ್ಸ್ಕೊಂಡಿದ್ದ ಜಮಾತ್ರ ಅಂತ ಬೆಳೆಯೋದಕ್ಕೆ ನನಗೊಂದು ವಿಷಯ ಅರ್ಥ ಆಯ್ತು. ನೀವು ಯಾರನ್ನ ತಮ್ಮ ತಮ್ಮ ಅಂತ ಕರಿತೀವೋ ಅವ್ರನ್ನ ರಾತ್ರಿ ಹೊತ್ತು ತೀರ್ಥಕ್ಷೇತ್ರದಲ್ಲಿದ್ದ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಇಲ್ಲ ಅಂದ್ರೆ ಶೂಟಿಂಗ್ ಕರೆಸ್ಬಿಟ್ಟು 47 ಡಿಗ್ರಿ ವ್ಯಕ್ತಿ ಸಾಯ್ತಾರೆ. ಸಂಘದ ಪಾತ್ರ ಕೊಟ್ಟ ಸಿನಿಮಾದಲ್ಲಿ ಫಸ್ಟ್ ಒಂದು ಕಾಲ ಕಳ್ತಾರೆ ಅಂತ ಡೇಟ್ ಹೇಳಿದಷ್ಟು ನನಗೆ ಅನ್ಸುತ್ತೆ. ರೈಟರ್ ಆಗಿ, ಆಕ್ಟರ್ ಆಗಿ, ಡೈರೆಕ್ಟರ್ ಆಗಿ, ಜರ್ನಲಿಸ್ಟ್ ಆಗಿ ಈಗ ಹೆಂಗೆ ಅಮಿತಾಬ್ ಬಚ್ಚನ್ ಕೊಟ್ಟಿರ್ತಿದ್ದೇನೆ ಅವರೇ ಶ್ರೇಯಾಂಗ. ಯಾಕಂದ್ರೆ ಇದು ಅವ್ರ ಕೈಲಿ ಕಥೆ ಕೇಳಿದ್ಮೇಲೆ, ವಿಷಯ ಕೇಳಿದ್ಮೇಲೆ ಸತ್ಯ ಅವರು ಎಲ್ಲ ಕುತ್ಕೊಂಡು ಅಹೋರಾತ್ರಿ ಮೀಟಿಂಗ್ ಮಾಡಿದ್ಮೇಲೆ ಅನ್ಸುತ್ತೇನು ಅಂದ್ರೆ ಎಲ್ಲ ಹೇಳ್ತಾರೆ ಕಂಟೆಂಟ್ ಸಿನಿಮಾ ಮಾಡಬೇಕು ಅಂತ. ಆ ಥರದ್ದೊಂದು ಸಿನಿಮಾನ ಕನ್ನಡ ಚಿತ್ರರಂಗ ತೆಗೆದುಕೊಳ್ಳೋಕೆ ವಿಕ್ಕಿ ತುಂಬಾ ಕಷ್ಟಪಟ್ಟಿದ್ದಾನೆ. ಅದಕ್ಕೆ ಧನ್ಯವಾದ ಜೊತೆಯಾಗಿದ್ದಾರೆ, ಶಿವಣ್ಣ ಬಂದಿದ್ದಾರೆ. ಇಷ್ಟು ಜನ ಆಶೀರ್ವಾದ ಇಲ್ಲೇ ಕಾಣ್ತಾ ಇದೆ ಅಂದ್ರೆ ಇದು ಜೂನ್ ಕಂಟಿನ್ಯೂ ಆಗುತ್ತೆ ಅಂತ ಅರ್ಥ. 100% ಸರ್ ನೀವಿದ್ರೆ ಯಾಕೆಂದ್ರೆ ನೀವು ಹಾಡು ಹಾಕಿದ್ರಿ, ತಗರದು ಹಾಡು ಹಾಕಿದ್ರಿ, ಜನರಿಗೊಂದು ರಿಯಾಕ್ಷನ್ ಮಾಡಿದ್ರು. ಅವಾಗಿಂದ ಇಂದ್ರನ್ ಎಲ್ಲರನ್ನೂ ಕೇಳ್ತಾ ಇದ್ರು ಜನರ ಹತ್ರ ಹೋಗಿ ಕಾಲಪತ್ರ ಅಂದ್ರೆ ಏನ್ ನೆನಪಾಗುತ್ತೆ ಅಂತ. ತುಂಬಾ ವಿಷಯಗಳು ಬೇರೆದೆಲ್ಲ ನೆನಪಾಗುತ್ತೆ. ನಾನು ಸಿನಿಮಾ ಒಂದಷ್ಟು ನೋಡಿದೀನಿ, ತುಂಬಾ ಚಂದವಾದ ಒಂದು ಸಿನಿಮಾ ಮಾಡಿದಾನೆ. ಧನ್ಯ ಅವರು ತುಂಬಾ ಮುದ್ದ ಕಾಣ್ತಾರೆ. ಆ ಕ್ಯಾರೆಕ್ಟರ್, ಆ ಪಾತ್ರ ಮಾಡಿರೋದು, ಆ ಸೈನಿಕನ ಕಥೆ ಎಲ್ಲ ಚೆನ್ನಾಗಿದೆ. ವಿಕ್ಕಿ ತುಂಬಾ ಕಷ್ಟಪಟ್ಟಿದ್ದಾನೆ. ಆಮೇಲೆ ನಮ್ಮ ರಾಜಕಾರಣ ರಾಜಮೌಳಿ ನೋಡಿದ್ದಾರೆ, ನರಸಿಂಹಮೂರ್ತಿ ಮತ್ತೆ ನಮ್ಮ ಭುವನ ಸುರೇಶ್ ಅವರು ಇನ್ನೂ ಮಗನ ಸಿಟ್ಕೊಂಡೆ ಕೆಟ್ಟಾದ್ರು. ಎಲ್ರಿಗೂ ಒಳ್ಳೇದಾಗ್ಲಿ, ಸಿನಿಮಾ ಸಕ್ಸಸ್ ಆಗ್ಲಿ, ಚೆನ್ನಾಗಾಗ್ಲಿ. ಆಮೇಲೆ ಈ ವೇದಿಕೆ ಮೇಲೆ ನಿಂತು ಯಾರು ಕೂಡ ಕನ್ನಡ ಚಿತ್ರರಂಗನ ಜನ ನೋಡ್ತಾ ಇಲ್ಲ ಅಂತ ಹೇಳೋದೇ ಬೇಡ. ಯಾಕೆಂದ್ರೆ ಕನ್ನಡ ಚಿತ್ರರಂಗ ಯಾವತ್ತೂ ಕೇಡುಗಾಲಕ್ಕೆ ಈಡಾಗೋದೇ ಇಲ್ಲ, ಅದು ಶೇರುಗಾಲಕ್ಕೆ ಈಡಾಗಿದೆ. ಯಾಕೆಂದ್ರೆ ಡೈರೆಕ್ಟರ್ಗಳೆಲ್ಲ ಆಕ್ಟರ್ ಆಗ್ತಾರೆ, ಆಕ್ಟರ್ಗಳೆಲ್ಲ ಡೈರೆಕ್ಟರ್ ಆಗ್ತಾರೆ, ಡೈರೆಕ್ಟರ್ ಆಕ್ಟರ್ಗಳಾಗಿ ಆಕ್ಟರ್ ಡೈರೆಕ್ಟರ್ ಆಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋ ಕಾಲ ಇದು. ಸದಾ ಕನ್ನಡ ಚಿತ್ರರಂಗ ಸಾಂಸ್ಕೃತಿಕ ಶೂನ್ಯ ಆಗಲ್ಲ. ಇಂಥವರೆಲ್ಲ ಇರೋ ತನಕ ಅದು ಧ್ವಜ ಯಾವತ್ತೂ ನಿಲ್ಲೋದೇ ಇಲ್ಲ, ಅದು ಮುಂದುವರಿಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಎಲ್ಲ ಧನ್ಯವಾದ. ನನ್ನ ಹೆಸರು ಕರೆದ್ರೆ ನಾನು ಬರಲ್ಲ ಅಂತಂದ್ರೆ ಬೇರೆ ಹೆಸರು ಕರೆದ್ರೆ ಬರೋದೇ ಇಲ್ಲ. ಬಟ್ ಇಲ್ಲಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೀವು ಆಕ್ಟ್ ಮಾಡಿದ್ದೀರಿ, ನೀವು ಡೈರೆಕ್ಷನ್ ಮಾಡ್ತಿದ್ದೀರಾ. ಸೊ ಎಲ್ಲರೂ ಒಳ್ಳೆದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನನ್ನ ಮನಸ್ಸಿನ ಕಾಣಿಕೆ ನಮ್ಮ ಕಾಲಕತೆಯಿಂದ ಕಾಲಕತೆ ಸಿನಿಮಾದ ನಿರ್ಮಾಪಕರಾದಂತಹ ನಾಗರಾಜ್ ಅವರು ಮೇಯರ್ಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ನಿಮ್ಮಗಳ ಸಪೋರ್ಟ್ ಹೀಗೆ ಇರಿ. ಇಮ್ರಾನ್, ಸಿನಿಮಾಗೆ ಒಬ್ಬ ಹೀರೋ ಹೀರೋಯಿನ್ ಅವ್ರುಗಳಿದ್ರೆ ಮಾತ್ರ ಸಿನಿಮಾ ಆಗೋಗುತ್ತಾ? ಇಲ್ಲ, ಏನು ಕತೆ ಬೇಕು, ಕತೆ ಆದ್ಮೇಲೆ ಬರಲಿಲ್ಲ. ನನ್ನ ಕಡೆ ನಿಂತಿರೋ ಪ್ರೇಮ್ ಮಿಸ್ ಆಗುತ್ತೆ. ಆಯ್ತು ಆಯ್ತು, ಕೈ ಬಿಡೋಣ, ಗೊತ್ತಾಗ್ತಿಲ್ಲ.
ಓಕೆನಾ. ಸೊ ರೈಟರ್ ಸ್ಟೋರಿ ಅದೇ ತುಂಬಾ ಇಂಪಾರ್ಟೆಂಟ್. ಸೊ ಈ ಸಿನಿಮಾದ ರೈಟರ್ ಆಗಿರೋ ಸತ್ಯಪ್ರಕಾಶ್ ಸ್ಟೇಜ್ ಮೇಲೆ ಸತ್ಯಪ್ರಕಾಶ್ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ಹಾಗೂ ಚಿತ್ರದ ನಿರ್ದೇಶಕರಾದಂತಹ ಆಮೇಲೆ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ರಿಕ್ವೆಸ್ಟ್ ಮಾಡ್ತೀವಿ. ಮೈಕ್ ತೋರಿ ಸರ್, ಮೈಕ್ ಮಾಸ್ಟರ್ ಬನ್ನಿ ಮಾಸ್ಟರ್. ಓಕೆ, ಕೇರಳ ಹೋಗಿದ್ರೆ ಸಿನಿಮಾ ನೋಡಿ ಮಾಸ್ಟರ್ ಹೋಗಿದ್ರೆ ಮಾಸ್ಟರ್ ಫಸ್ಟ್ ನಿಂತಿದ್ದಾರೆ. ನಿಮ್ಗೆ ಯಾಕೆ ಮಾಸ್ಟರ್ ಕೇರಳ ನೋಡಿದಾಗ ಫಸ್ಟ್ ಅನ್ಸುತ್ತೆ ನನಗೆ ಒಂದೇ ಕಾಲೇಜ್ ಕುಮಾರ್ ಕೆಂಡ ಸಂಪಿಗೆ ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ಕಾಲಪಟ್ಟಲ್ಲಿ ಬೇರೆನೇ ಅನಿಸ್ತಾ ಇದೆ. ಅಂದ್ರೆ ಒಂದೊಂದು ಸ್ಟೆಪ್ ಬೇರೆ ಬೇರೆ ತರ ಡಿಫ್ರೆಂಟ್ ಆಗಿ ಮಾಡ್ತಾ ಇದಾರೆ. ಎಸ್ಪೆಷಲಿ ದಂಗಾರ್ ಅಂತೂ ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದಾರೆ. ವಿಲೇಜ್ ಕಾಸ್ಟ್ಯೂಮ್ ಅಲ್ಲಿ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದಾರೆ. ನಂಗೆ ತುಂಬಾ ಖುಷಿ ಆಯ್ತು. ಬಟ್ ಏನೋ ಒಂದು ಹೊಸ ವಿಷಯ ಇದೆ ಅನಿಸ್ತಾ ಇದೆ. ಕತೆ ಬರ್ದಿರೋರ್ನ ಕೇಳೋಣ. ಎಲ್ಲ ಹೇಳಿ ಹೌದು ಎಲ್ಲರಿಗೂ ನಮಸ್ಕಾರ. ನಾನು ವಿಕ್ಕಿ ಸಂತೆ ಎಲ್ಲ 2015-16ರಿಂದಾನೇ ಫ್ರೆಂಡ್ಸ್. 2017ನೇ ಇಸ್ವಿಯಲ್ಲಿ ವಿಕ್ಕಿ ನಮ್ಮ ಆಫೀಸಿಗೆ ಬಂದಾಗ ವಿಕ್ಕಿ ನನ್ನ ಹತ್ರ ಒಂದು ಕತೆ ಇದೆ, ಸುಮ್ಮನೆ ಹೇಳ್ತೀನಿ ಕೇಳಿ ನಿಮ್ಗೆ ಅನ್ಸತ್ತೆ ಅಂತ. ಆಕ್ಚುಲಿ ಫ್ರಾಂಕ್ಲಿ ಸ್ಪೀಕಿಂಗ್ ನಾನು ಯಾರೇ ಬೇರೆಯವ್ರಿಗೆ ಸಿನಿಮಾ ಮಾಡೋಣ ಅಂತ ನನ್ನ ಕತೆ ಬರ್ಕೊಂಡು ಕೂತಿದ್ದೆ. ವಿಕ್ಕಿ ಒಂಥರ ಇರೋತ್ತರ ಕತೆ ಕೇಳಿದ ತಕ್ಷಣ ಈ ಕತೆ ನಾನೇ ಮಾಡ್ತೀನಿ ಬೇಕೇ ಬೇಕು ಕತೆ ಅಂತ ಬಿಡೋಣಿದ್ರು. ನಾನು ಬೇಡಂಗಿಲ್ಲ ಬಿಡಂಗಿಲ್ಲ. ನಾನು 3 ಸಲ ವಿಕ್ಕಿ ಬಿಟ್ಬಿಡಿ ಕತೆ ನಾನು ಮಾಡ್ಕೊಂತೀನಿ ಅಂತ. ಇಲ್ಲ ಈ ಕತೆ ನಾನು ಮಾಡ್ಕೊಂತೀನಿ ಅಂತ 2017ರಿಂದ ಅವರು ಕತೆ ತಗೊಂಡು ಅದನ್ನ ಸ್ಕ್ರೀನ್ ಪ್ಲೇ ಮಾಡಿ ಇವತ್ತು 2024 ಅಂದ್ರೆ ಪ್ರತಿ ವರ್ಷ ವಿಕ್ಕಿ ಪಟ್ಟಿರೋ ಕಷ್ಟ ಕನ್ನಡ ಅಂದ್ರೆ ಒಂದು ಒಳ್ಳೆ ಕತೆ. ಈ ಕತೆ ನಾನು ಮಾಡ್ಲೇಬೇಕು, ಇದನ್ನ ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಚಾಲೆಂಜ್ ಅಲ್ಲಿ ಮಾಡಿದ್ದೆ ವಿಕ್ಕಿ. ಒಂದ್ ದಿವಸ ಬಂದು ವಿಕ್ಕಿ ಹೇಳಿದ್ರೆ ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದೀನಿ, ಶಿವಣ್ಣ ಮಾಡೋದು ಹೇಳಿದ್ದಾರೆ ಅಂತ. ನನಗೆ ಎಲ್ಲ ಕಾನ್ಫಿಡೆನ್ಸ್ ಬಂತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ಅಷ್ಟು ಕಷ್ಟಪಟ್ಟು ಮಾಡ್ದ ವಿಕ್ಕಿ. ಸೊ ನನ್ನ ಪ್ರಕಾರ ಈ ಸಿನಿಮಾ ತೋರಿಸಿಲ್ಲ ನಿಮ್ಗೆ ಏನ್ ಮಾಡಿದ್ದಾರೆ ಅಂತ, ಬಟ್ ಪ್ರತಿ ಶಾರ್ಟ್ಗಳು ಸೀನ್ಗಳು ಎಲ್ಲ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಸಿನಿಮಾ. ನೀವೆಲ್ಲರಿಗೂ ಖುಷಿ ಆಗಿ ಯಾಕೆ ಒಂದು ಹೊಸ ತರ ಕತೆ. ಚಕ್ರವರ್ತಿ ಸರ್ ಅವರಿಗೆ ಕಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟ್ ತುಂಬಾ ಥ್ರಿಲ್ಲಿಂಗ್ ಆಗಿದೆ. ಒಳ್ಳೇದಾಗ್ಲಿ, ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ, ಯಾರು ಕೆಲಸ ಮಾಡಿದ್ರೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾದ್ರೆ ನಮಗೂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಸಂತೋಷ್ ಸರ್, ನೀವು ಮಾಡುವಂತಹ ಸಿನಿಮಾಗಳು ವಿಭಿನ್ನ ಸಿನಿಮಾಗಳನ್ನ ಮಾಡಿದ್ರ. ಇದು ಕೂಡ ಒಂಥರ ಕಂಟೆಂಟ್ ಚೆನ್ನಾಗಿದೆ ಅಂತ ನೋಡಿದಾಗ ಅನಿಸ್ತಾ ಇದೆ ಟ್ರೈಲರ್. ನಿಮ್ಗೆ ಏನ್ ಅನ್ಸುತ್ತೆ ಸರ್? ಎಲ್ರಿಗೂ ನಮಸ್ಕಾರ. ಶಿವಣ್ಣ ನಮಸ್ಕಾರ. ನಾನು ಕಾಲೇಜ್ ಕುಮಾರ್ ರಿಲೀಸ್ ಆಗ್ತೀನಿ ಮುಂಚೆ 1-2 ವರ್ಷ ಜೊತೆಗೆ ಒಂದು ಅಲೆಮಾರಿ ಜೀವನ ಮಾಡಿದ್ದೀವಿ. ಬಟ್ ವಿಕ್ಕಿ ಒಳಗೊಬ್ಬ ಒಳ್ಳೆ ಕಥೆಗಾರ ಇದ್ದಾನೆ. ಅದನ್ನ ಅವನು ಪ್ರತಿ ಸರಿ ಪ್ರೂವ್ ಮಾಡ್ಕೊಂಡಿದ್ದಾನೆ. ನಾವು ಕಮ್ಮಿ 100ಕ್ಕಿಂತ ಜಾಸ್ತಿ ಕಥೆಗಳು ಡಿಸ್ಕಸ್ ಮಾಡಿರ್ಬೋದು. ಬಟ್ ನಾನು ಕಾಲೇಜ್ ಕುಮಾರ್ ಆದ್ಮೇಲೆ 5-6 ಸಿನಿಮಾಗಳನ್ನ ಮಾಡಿದ್ದೀನಿ. ಬಟ್ ಅವನು ಒಂದೇ ಒಂದು ಸಿನಿಮಾಗೆ 7 ವರ್ಷ ಎಫರ್ಟ್ ಹಾಕ್ತಿದ್ದಾನೆ. ಅವನ ಪ್ರಯತ್ನ ಅಂತ ಹೇಳಿದ್ರೆ ತುಂಬಾ ಚಿಕ್ಕದಾಗುತ್ತೆ. ಇದನ್ನ ತಪಸ್ಸು ಅಂತ ಹೇಳ್ಬೇಕು. ಯಾಕಂದ್ರೆ ಕಥೆನ ನಂಬಿ ಇಷ್ಟು ಎಫರ್ಟ್ ಹಾಕಿ ಇಷ್ಟು ಕಾದಿದ್ದಾರೆ. ಆಕ್ಚುಲಿ ಅವ್ನು ಆಲ್ರೆಡಿ ಗೆದ್ದಿದ್ದಾನೆ. ನೀವು ಸಕ್ಸಸ್ ಆಗಿದ್ರು ಒಳ್ಳೆದಾಗ್ಲಿ. ನೀವ್ ಹೇಳಿದಾಗ ನಮಗೂ ಸಿನಿಮಾ ತೋರಿಸಿಲ್ಲ. ಬಟ್ ಈ ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇದಲ್ಲಿ ನಾನು ಸ್ವಲ್ಪ ಕೆಲಸ ಮಾಡಿರೋದು, ಅದಕ್ಕೆ ಅವಕಾಶ ಕೊಟ್ಟಿರುವಂತ ನಮ್ಮ ಸುರೇಶ್ ಅವರಿಗೆ, ನಾಗರಾಜ್ ಅವರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಹೋಲ್ ಟೀಮ್ ತುಂಬಾ ಎಫರ್ಟ್ ಆಗ್ತಿದೆ. ಆ ಬಿಸಿಲಲ್ಲಿ ಅವ್ರು ಪಟ್ಟಿರೋ ಕಷ್ಟ ಎಲ್ಲದನ್ನೂ ನಾನು ನೋಡ್ತಾನೆ ಬಂದಿದ್ದೀನಿ. ಒಳ್ಳೇದಾಗ್ಲಿ, ಸಿನಿಮಾ ಗೆಲ್ಬೇಕು, ಅಷ್ಟು ಮಾತ್ರ ಹೇಳ್ತೀನಿ. ಥ್ಯಾಂಕ್ ಯು. ನಿಜ, ಎಫರ್ಟ್ ಸಾರ್ಥಕ ಆಗ್ಬೇಕಂದ್ರೆ ಜನ ಥಿಯೇಟರ್ ಬಂದು ಸಿನಿಮಾ ನೋಡಿ ಸಿನಿಮಾ ಗೆಲ್ಲಿಸ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಮಾತಾಡಿ ಫಸ್ಟ್ ಮಾತಾಡೋದಕ್ಕೆ ಇನ್ನೊಂದು ನೋಡ್ಬೇಕಾ? ಒಬ್ರು ಥಿಯೇಟರ್ ಸಿಕ್ಕಾದ್ರೆ ಫೇಮಸ್, ಥಿಯೇಟರ್ ಅಂತ ಫೇಮಸ್, ಸಿನಿಮಾ ಫೇಮಸ್ ಇದೆ. ಅವ್ರ ಫೋಟೋ ಗ್ರೂಪ್ ಸೇರಕ್ಕೆ ನಾನು ಎವ್ರಿ ಸೈಕಲ್ ಹೊಡೆದೆ. ಅವ್ರ ಫೋಟೋ ಗ್ರೂಪ್ ಸೇರಕ್ಕೆ ಆಗ್ಲಿಲ್ಲ. ಫೈನಲ್ ಸಿಕ್ಬಿಟ್ಟಿದ್ದಾರೆ. ಸರ್ ದಯವಿಟ್ಟು ಸ್ಟೇಜ್ ಮೇಲೆ ಬರ್ಬೇಕು ಸರ್. ನಿಮ್ಮ ಹತ್ರ ಮಾತಾಡ್ಕೊಂಡ ಇದೆ ಸರ್. ನಾಗರಾಜ ಸರ್ ಬನ್ನಿ ಸರ್. ಸರ್ ಬನ್ನಿ ಸರ್, ಬನ್ನಿ ಪ್ಲೀಸ್. ನಾಗರಾಜ ಸರ್, ತಾವು ಸೆಲೆಕ್ಷನ್ ಮಾಡೋದೇ ತುಂಬಾ ಕಮ್ಮಿ. ಸಿನಿಮಾ ಸೆಲೆಕ್ಷನ್ ಮಾಡೋದು ತುಂಬಾ ಕಮ್ಮಿ. ಸಿನಿಮಾ ಚೂಸ್ ಮಾಡ್ಕೊಂಡು ಮಾಡ್ತೀರಾ. ಸೊ ಯಾವ ಕತೆ ಸಿನಿಮಾ ಮಾಡೋಕ್ಕೆ ಏನ್ ಹೇಳ್ತೀನಿ ಸರ್? ಏನಿಗೆ ಆಯ್ತು ರೀಸನ್ ಎಲ್ಲದಕ್ಕೂ ಒಂದು ಕಾರಣ ಬೇಕಾಗುತ್ತಾ?
ಅಳುವುದಕ್ಕೆ ಕಾರಣ ಬೇಕಾಗೋದಿಲ್ಲ, ಕಾರಣ ಅದು ಬೇಕಾಗುವುದಿಲ್ಲ. ಕಾರಣ ಕೇವಲ ವಿಕಿ. ನಾನು ಕತೆ ಕೇಳಲಿಲ್ಲ, ವಿಕಿ ಬಂದು ಹೇಳಿದಾಗ ನಿಮಗೊಂದು ಪಾತ್ರ ಇದೆ ಸರ್, ಬಹಳ ನನಗೆ ನೀವೇ ಅಲ್ಲಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಮಾತನ್ನು ಹೇಳಿದಾಗ ಮೊದಲು ಅನ್ಸಿದ್ದು, ನಾನು ಡೈರೆಕ್ಟ್ ಬೇಸಿಕಲಿ ಆಕ್ಟರ್ ಅಲ್ಲ, ಆಕ್ಟರ್ ಶಿವನ ಹಾಕ್ತಾರೆ ನಾವೇನಿದ್ರು ತೆರೆ ಹಿಂದೆ ಇರೋರು. ಆದ್ರೆ ತೆರೆ ಮುಂದೆ ಬರ್ಬೇಕಾದಾಗ ಇಂತಹದಲ್ಲಿ ಯಾರೋ ಒಬ್ರು ಧೈರ್ಯ ಮಾಡಬೇಕಾಯ್ತು. ಅವನು ಹೇಳಿದ ಆ ಒಂದು ಮಾತು ಸರ್, ಬಹಳ ವಿಭಿನ್ನವಾದ ಒಂದು ಪಾತ್ರಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೇನೆ, ನೀವು ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಅನ್ನೋದಾದ್ರೆ ನಾನು ಯಾಕೆ ಅಲ್ಲಿ ಇರಬಾರದು ಇಲ್ಲ ಅನ್ನಿಸ್ತು. ಓದಿಗೆ ಬೇಕಾದ್ರು ಧನ್ಯವಾದ ಅಂತ. ಇದು ಒಂದು ರೀತಿ ಅದೃಷ್ಟ. ನಟಿಗೆ ಯಾವ ರೀತಿ ಅದೃಷ್ಟವೋ ನಮ್ಮೆಲ್ಲರಿಗೂ ಒಂದು ಅದೃಷ್ಟ. ಇವತ್ತಿನ ಕಾಲಘಟ್ಟದಲ್ಲಿ ಸಿನಿಮಾ ತನ್ನ ಕಾಲ ಮೇಲೆ ನಿಲ್ಲಬೇಕಾಗಿದೆ. ಅದಕ್ಕೆ ಇಡೀ ತಂಡ ಒಟ್ಟಾಗಿ ತಪಸ್ಸು ಮಾಡಬೇಕಾಗಿದೆ. ನಟಿ ಜೊತೆಗೆ ಅಷ್ಟೂ ಜನ ತಪಸ್ಸು ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಸುರೇಶ್. ಎಲ್ಲರ ತಪಸ್ಸಿಗೆ ಫಲ ಇವತ್ತು ಕಾಲಾಪತ್ರ ಜನರ ಮುಂದೆ. ಜನರ ಆಶೀರ್ವಾದ ಅದು ಏನೇ ಇರಲಿ, ಆದರೆ ಅವರ ಪ್ರಾಮಾಣಿಕ ಪ್ರಯತ್ನ ಇದೆಯಲ್ಲ, ಅದು ಇವತ್ತು ಕನ್ನಡ ಚಲನಚಿತ್ರರಂಗವನ್ನು ಮತ್ತೆ ನವನಲಿಸುವ ಹಾಗೆ ಮಾಡುತ್ತೆ. ಅದು ಸಿದ್ಧ ಅನ್ನೋದನ್ನು ಒಂದು ಟೀಮ್ ಪ್ರಿಪೇರ್ ಮಾಡಿದೆ. ಸತ್ಯ ಇರಬಹುದು, ವಿಕಿ ಇರಬಹುದು, ಇವರೆಲ್ಲ ಒಬ್ಬೊಬ್ಬರು ಕೂಡ ಅವರದೇ ಆದಂತಹ ಅದ್ಭುತವಾದ ಚಿತ್ರಗಳನ್ನು ನಮಗೆ ಕೊಡ್ತಾ ಇದ್ದಾರೆ. ಇವತ್ತು ಕನ್ನಡ ಸಿನಿಮಾ ನಿಜವಾಗಿಯೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಈ ಮನಸ್ಸುಗಳು, ಆ ಕನ್ನಡ ಮನಸ್ಸುಗಳ ಕೈಯಲ್ಲಿ ಖಂಡಿತ ಈ ಸಿನಿಮಾ ಇದೆ. ಅಂತಹ ಕನ್ನಡ ಮನಸ್ಸಿಗೆ ಪ್ರತಿಯೊಬ್ಬರನ್ನು ಸ್ವಾಗತಿಸೋಣ, ಆ ರೀತಿಯ ಚಿಂತಕರನ್ನ ಸ್ವಾಗತಿಸೋಣ, ಆ ತಪಸ್ಸು ಮಾಡುವಂತಹ ತಪಸ್ವಿಗಳನ್ನು ಸ್ವಾಗತಿಸೋಣ. ಎಲ್ಲೋ ಒಂದೊಂದು ಅಲ್ಲಿ ಇಲ್ಲಿ ಅಡೆತಡೆ ಆಗುತ್ತೆ, ಅದನ್ನೇ ದೊಡ್ಡದಾಗಿ ಎಳೆದು 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 ಹಿಂದಬೇಕಾಗಿಲ್ಲ. ಕೆಟ್ಟದ್ದನ್ನ ಮರೀಬೇಕು, ಒಳ್ಳೆಯದನ್ನು ಅನುಭವಿಸಬೇಕು, ಅನುಭವವನ್ನು ಅನುಭಾವಿಯಾಗಿ ಮಾಡಬೇಕು. ಅದನ್ನು ಮಾಡೋದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ಈ ಎರಡು ಅನಿಸಿಕೆಗಳನ್ನು ಮುಂದೆ ಇಡ್ತಾ ಇದ್ದೇನೆ. ನಿಜವಾಗಿಯೂ ಕನ್ನಡದ ಭವಿಷ್ಯ, ಕನ್ನಡ ಸಿನಿಮಾದ ಭವಿಷ್ಯ ಅದ್ಭುತವಾಗಿದೆ, ಎರಡನೇ ಮಾತಿಲ್ಲ ಅದರಲ್ಲಿ. ಎಲ್ಲ ಹೊಸ ಹುಡುಗರಿಗೆ ಜೈ 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 ಸರ್. ನಮ್ಮ ಟಿವಿ ಜನಗಳಲ್ಲಿ ಪುಟ್ಟ ನೆನಪಿನ ಕಾಣಿಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅದ್ಭುತವಾದ ಮಾತುಗಳನ್ನು ಹೇಳಿದ್ರಿ, ಧನ್ಯವಾದಗಳು ನಿಮ್ಗೆ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಯಾರನ್ನು ಕರೀತಾ ಇದ್ದೀವಿ ನಾವು? ನೆಕ್ಸ್ಟ್ ಅವ್ರ ಕೈ ಸ್ವಲ್ಪ ಭಯ ಆಗ್ತಿದೆ. ಲಾಸ್ಟ್ ವೀಕ್ ಸಿನಿಮಾ ಮೇಲೆ ಆ ಕೈ ತಗೊಂಡು ಕಾಯಿಸಿಟ್ಟು ಚಚ್ಚಿ 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 ಅಪ್ಪ ಭಯ ತಂದೆಯಲ್ಲೇ ಬರುತ್ತೆ ಅಂತ ಅನ್ಸ್ತಾ ಇತ್ತು. ಸೊ ಆ ಸಿನಿಮಾ ಅಷ್ಟು ಕ್ರೇಜಿ ಆಗಿತ್ತು. ಸೊ ಅದೇ ದಿನ ಡೈರೆಕ್ಟ್ ಕೊಡ್ಬಿಡೋಣ ನಮ್ಮ ಪೇಟೆ ಸಿನಿಮಾದ ಸೂಪರ್ ಸ್ಟಾರ್ ಸೂಪರ್ ವಿನೋದಾಚಾರ್ಯ ಸರ್ ಬನ್ನಿ ಸರ್. ಸರ್ ಐ ಟೇಕ್ ದ ಲಿಬರ್ಟಿ ಟು ಹೆಲ್ಪ್ ಯು ಸರ್. ಸಿಕ್ಕಾದರೆ ಏನು ಸರ್, ಸಗರ ಆಗಿರೋದು ಸಗರ ಆಗಿದೆ ಸರ್. ಟ್ರೈಲರ್ ನೋಡಿರಿ, ನಿಮ್ಮ ಸಿಸ್ಟರ್ ನೋಡಿರಿ, ಏನ್ ಅನ್ಸ್ತು ಸರ್? ಎಲ್ಲರಿಗೂ ನಮಸ್ಕಾರ. ಕಾಲಾಪತ್ರ ಅಂದ್ರೆ ಒಂದು ಕರಿಕಲ್ಲು, ಆ ಕರಿಕಲ್ಲಿಂದ ಮಾಡಿರೋ ಒಂದು ಸ್ಟ್ಯಾಚ್ಯೂ ಬಗ್ಗೆ ಒಂದು ಕತೆ. ಸೊ ಯಾವತ್ತೂ ಒಂದು ಸ್ಟ್ಯಾಚ್ಯೂ ಬಗ್ಗೆ ಕತೆ ಮಾಡಿಲ್ಲ. ಸೊ ಅದನ್ನ ಇಲ್ಲಿ ನೋಡೋಕೆ ತುಂಬಾ ಖುಷಿ ಆಯ್ತು. ಮತ್ತೆ ನಮ್ಮ ಉತ್ತರ ಕರ್ನಾಟಕ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ. ಮತ್ತೆ ಈ ಸಿನಿಮಾದಲ್ಲಿ ಮಾಡಿರೋರು ಪ್ರತಿಯೊಬ್ಬರು ನಂಗೆ ತುಂಬಾ ಕ್ರೇಜ್. ಮೊದಲಿಗೆ ಕಮಲ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ, ಅದಕ್ಕಿಂತ ಹೆಚ್ಚಾಗಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮತ್ತೆ ಸುರೇಶ್ ಅವರು ನಮ್ಮ ಅಂಬಿಂದಿತ್ತು ಕಾಲ ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ, ಈ ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದೇ ಬರುತ್ತೆ. ಆಮೇಲೆ ರಾಜೇಶ್ ನಟರಂಗ್ ಅವರು ನನ್ನ ಮುಂದಿನ ಸಿನಿಮಾದಲ್ಲಿ ನನ್ನ ತಂದೆ ರೋಲ್ ಮಾಡಿದ್ದಾರೆ. ಅದೇ ವಿಕ್ಕಿ ಅವರು 3 ಸಿನಿಮಾ ಆಕ್ಟ್ ಮಾಡಿ ಇವಾಗ ಫೈನಲ್ ಆಗಿ ಡೈರೆಕ್ಟ್ ಮಾಡ್ತಿದ್ದಾರೆ. ಹಲವಾರು ಕಥೆಗಳು ನಮ್ಗೆ ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ಕಥೆ ಹೇಳ್ತಾರೆ. ಅದೇ ರೀತಿ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ.
ಸೊ ಇಡೀ ತಂಡಕ್ಕೆ ನಮ್ಮಿಂದ ಥ್ಯಾಂಕ್ ಯು ಸರ್ ಸೇಮ್ ಏನ್ ಹೇಳಿ ಈ ಬಂದಿದ್ದೀರಾ ನಿಮ್ಮ ಶಿಕ್ಷೆ ಅಲ್ಲಿದೆ ಚೆನ್ನಾಗಿರಲ್ಲ ಅಲ್ವಾ ನೋಡಿ ಕರ್ಬಿಡಿ ನೀನೇ ಓಕೆ, ಇವಾಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಕಾಲಾ ಪತ್ತರ್ ಸಿನಿಮಾದ ನಾಯಕ ನಟಿ ವೆರಿ ಬ್ಯೂಟಿಫುಲ್ ಧನ್ಯ ರಾಜ್ಕುಮಾರ್. ಮ್ಯಾಮ್ ಮ್ಯಾಮ್ ಕಾಲಾ ಪತ್ತರ್ ಏನ್ ಇವತ್ತು ನಿಮ್ಗೆ ಏನ್ ಹಸು ಮಾಡ್ತಾರೆ ನಿಮ್ಗೆ ಕಳಿಸ್ತೀನಿ. ಮೊದಲನೇದಾಗಿ ಇಲ್ಲಿ ಸೇರಿದ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಶಿವಣ್ಣ ಬಂದು ನನ್ನ ಟ್ರೇಲರ್ ಕಾಲಪಾತ್ರ ಟ್ರೇಲರ್ ಲಾಂಚ್ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವಿನಯ್. ಯಾವಾಗ್ಲೂ ನಮ್ಮ ಫ್ಯಾಮಿಲಿ ನಮಗೆ ಸಪೋರ್ಟ್ ಮಾಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ, ಅದು ನನ್ನ ಅದೃಷ್ಟ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾಗೇಂದ್ರ ಸರ್ ಇದ್ದಾರೆ, ರಾಕೇಶ್ ಸರ್ ಇದ್ದಾರೆ, ಎಲ್ರಿಗೂ ನಮಸ್ಕಾರ. ನನ್ನ ಸಿನಿಮಾ ಕಾಲಪತ್ರ ಬಗ್ಗೆ ನಾನು ಮಾತಾಡೋದಿದ್ರೆ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೇಕು. ಕನ್ನಡ ಚಿತ್ರರಂಗದಲ್ಲಿ ಈ ತರ ಒಂದು ಕಾನ್ಸೆಪ್ಟ್ ನಾನು ಮೊದಲನೇ ಬಾರಿ ನೋಡ್ತಾ ಇರೋದು. ಎಲ್ರೂ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಕೊಡಿ. 13 ಸೆಪ್ಟೆಂಬರ್ ಅಂದ್ರೆ 13ನೇ ತಾರೀಕು ನಮ್ಮ ಸಿನಿಮಾ ಥಿಯೇಟರ್ಗೆ ಬರ್ತಾ ಇದೆ. ಸೊ ಥಿಯೇಟರ್ ನಲ್ಲೂ ಎಲ್ರು ನೋಡ್ಬೇಕು ಅಂತ ನನ್ನ ಆಸೆ. ವಿಕ್ಕಿ ಅವ್ರಿಗೆ ನನ್ನ ಬಿಗ್ ಥ್ಯಾಂಕ್ ಯು ನನ್ನ ಈ ಒಂದು ಸಿನಿಮಾದಲ್ಲಿ ಕಾಸ್ಟ್ ಮಾಡಿದ್ದಕ್ಕೆ. ಮತ್ತೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಸರ್, ನಾಗರಾಜ್ ಸರ್, ಧನ್ಯವಾದಗಳು ನಿಮಗೆ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಧನ್ಯವಾದ. ಶಿವಣ್ಣ ನಾನು ಧನ್ಯವಾದ. ಶಿವಣ್ಣ 122 ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದಾರೆ. ಶಿವಣ್ಣ ಅಭಿನಯಿಸಿದ್ರೆ ಯಾವ ಸಿನಿಮಾ ಅಥವಾ ಯಾವ ಪಾತ್ರ ಅಂತ ಹೇಳಿ ಐ ಥಿಂಕ್ ನನ್ನ ಫೇವ್ರೆಟ್ ಫಿಲಿಂ ಒಂದು ಜೋಗಿ ಆಗಿರುತ್ತೆ ಮತ್ತೆ ಚಿಗುರದ ಕನಸು ಮತ್ತೆ ಜೋಗಿ. ಕಾಲಾಪತ್ರ ಚಿತ್ರದ ನಾಯಕ ನಟ ನಿರ್ದೇಶಕ ವಿಕ್ಕಿ ಗೌಡ ಅವರು. ವಿಕ್ಕಿ ಅವರೇ, ಎಲ್ಲರಿಗೂ ನಮಸ್ಕಾರ. ನಮ್ದು 2 ಸಿನಿಮಾ ಆದ್ಮೇಲೆ ಬೇರೆ ಬೇರೆ ಸಿನಿಮಾಗಳು ಬರ್ತಾ ಇತ್ತು. ಆದ್ರೆ 15 ವರ್ಷದಿಂದ ಒಂದು ಕನ್ಸ್ಕೊಂಡಿದ್ದೆ ಡೈರೆಕ್ಟರ್ ಆಗಬೇಕು ಅಂತ. ನಾನು ಆಕ್ಟರ್ ಆಗಬೇಕು ಅಂತ ಏನು ಕನಸಿರ್ಲಿಲ್ಲ. ನನ್ನ ಗುರುಗಳಾದ ಸೂರಿ ಸರ್ ನನ್ನ ಆಕ್ಟಿಂಗ್ ಮಾಡಿದ್ರು. ಕೊಯ್ಯ ಚಪ್ಪಾಳೆ ಆಡೋರು ನಿಮ್ಮ ಗುರುಗಳಿಗೆ ಜೋರಾಗರು. ನಮ್ಗೆ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಾಗ ಫಸ್ಟ್ ಟೈಮ್ ಒಬ್ರು ಸೂಪರ್ ಸ್ಟಾರ್ ನನ್ನ ಹೆಗಲ್ ಮೇಲೆ ಕೈ ಹಾಕಿ ಯಾವರಮ್ಮ ಅಂತ ಕೇಳಿದ್ರು. ನಾನು ಚಾಮರಾಜನಗರ ಅಂದೆ. ಅದು ಯಾರು ಅಲ್ಲ, ನಮ್ಮ ಶಿವಣ್ಣ. ಆ ತಗ್ಗಿತಿರೋ ಟೈಮಲ್ಲಿ ಶಿವಣ್ಣ ಅವರು ಕಾರಲ್ಲಿ ಪಾಸ್ ಆಗ್ತಾ ಇರ್ತಾರೆ, ನಾನು ಬೈಕಲ್ಲಿ ಪಾಸ್ ಆಗ್ಬೇಕು. ಫಸ್ಟ್ ಟೈಮ್ ಅವ್ರ ಜೊತೆ ಸ್ಕ್ರೀನ್ ಅಲ್ಲಿ ಪಾಸ್ ಆಗ್ತೀನಿ. ಅವತ್ತು ಪಾಸ್ ಆಗಿದ್ದ ಕರೆಂಟ್ ಇವತ್ತವರೆಗೂ ಕಮ್ಮಿನೇ ಆಗಿಲ್ಲ. ಶಿವಣ್ಣ ತುಂಬಾ ಥ್ಯಾಂಕ್ ಯು. ನನ್ನ ಲೈಫಿನ ಪ್ರತಿ ಬದಲಾವಣೆಯಲ್ಲಿ ನೀಡಿರೋದಕ್ಕೆ ತುಂಬಾ ಥ್ಯಾಂಕ್ ಯು. ಹಾಗೆ ಈ ಸಿನಿಮಾ ಈ ಹಂತಕ್ಕೆ ಬಂದು ನಿಲ್ಲೋದಕ್ಕೆ ಒಂಥರ ಬ್ಯಾಕ್ ಬೋನ್ ಆಗಿ ಜಮ್ ಅಂತ ಹೇಳ್ತಾರಲ್ಲ, ಹಂಗೆ ಪೂರ್ಣಿಮಾ ಮೇಡಮ್ ಅವರು. ಅಮ್ಮ ದಯವಿಟ್ಟು ನೀವು ಯಾರು ಗೊತ್ತಾಗಲ್ಲ, ನೀವು ಎಲ್ಲರನ್ನೂ ನಮ್ಮ ಪ್ರೊಡ್ಯೂಸರ್ ಆಗಲಿ ಎಲ್ಲರನ್ನೂ ಹಿಂಗೆ ಬ್ಯಾಲೆನ್ಸ್ ಮಾಡಿ ಎಲ್ಲರಿಗೂ ಈ ಹಂತಕ್ಕೆ ಕರ್ಕೊಂಡು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಈಗ ಸಿನಿಮಾ ವಿಷಯಕ್ಕೆ ಬರ್ಬೇಕಂದ್ರೆ ಈ ಸಿನಿಮಾ ಕಥೆ ಫಸ್ಟ್ ಹೇಳಿದ್ದು ನಮ್ಮ ನರಸಿಂಹಮೂರ್ತಿ ಅವರು ಮತ್ತು ಶಿವ ಅವ್ರಿಗೆ, ಅವರಿಂದನೇ ಶುರುವಾಗಿದ್ದು. ನಮ್ಮ ನಾಗರಾಜ್ ಅವ್ರಿಗೆ ಕಥೆ ಗೊತ್ತಿತ್ತು, ಬಟ್ ನಮ್ಮ ಶಿರೀಷನ ಕಥೆನೂ ಗೊತ್ತಿದ್ವಿ. ಅವ್ರು ಏನಂದ್ರೆ ನಿಮ್ಮ ಆಡೋಣ ಮಾಡ್ತೀಯ ಅಂತ ಹೇಳೋರು. ಅದು ಯಾವ ಮಾತಲ್ಲಿ ಕಥೆ ಕೇಳಿದ ಪ್ರೊಡ್ಯೂಸ್ ಮಾಡಿದ್ರು ಏಕೈಕ ಪ್ರೊಡ್ಯೂಸರ್ ಅಂದ್ರೆ ನಮ್ಮ ಸುರೇಶ್ ಅವರು. ದಯವಿಟ್ಟು ಕಥೆ ಹೇಳಿದ್ರು ಶುರು ಆಯ್ತು. ನಾಗಾಭರಣ ಸರ್ ಹತ್ರ ಹೋಗಿ ಗುರುಗಳೇ ಮಾಡ್ಬೇಕು ಬಂದು ಏನ್ ಮಾಡ್ಬೇಕು ಏನೇನ್ ಮಾಡೋಣ ಬಂದಿ ಅಂತ. ಸರಿ ಆಯ್ತು ನೋಡಿ, ನಿನ್ ಕಾನ್ಫಿಡೆನ್ಸ್ ಆಯ್ತಲ್ಲ ಮಾಡೋಣ ಅಂತ ಹೇಳಿದ್ರು. ನನ್ನ ಜೀವನದ ಅತ್ಯುತ್ತಮ ಘಟ್ಟ ಏನಂದ್ರೆ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಎಲ್ಲ ತಗೊಂಡವ್ರಿಗೆ ಫಸ್ಟ್ ಟೈಮ್ ಆಕ್ಷನ್ ಅಂತ ಹೇಳ್ಬೇಕಾದ್ರೆ ಎಷ್ಟು ಭಯ ಇತ್ತು ಅಂದ್ರೆ ಅದು ಕೇಸ್ ಆಕ್ಟ್ ಮಾಡಿದ್ರೆ ಆಕ್ಟ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ಮಾಡಿದ್ರು. ಥ್ಯಾಂಕ್ ಯು ಸರ್. ಹಂಗೆ ರಾಜೇಶ್ ನಟರಂಗ ಅವರು, ನಾನು ಕೆಂಗಸಂಟಿಗೆ ನೀರು ಆಗೋದಕ್ಕೆ ಅವರು ಏನಂತ ಕಾರಣ ಮತ್ತೆ ಆ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ರು.
ಈ ಸಿನಿಮಾದಲ್ಲಿ ಅವರು ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗಿದ್ದಕ್ಕೆ ಆ ಟೈಮಲ್ಲಿ ನಿಮ್ ಜೊತೆ ನಿಂತಿದ್ದಕ್ಕೆ ರಾಜೇಶ್ ಅವ್ರಿಗೆ ಥ್ಯಾಂಕ್ಸ್. ಹಂಗೆ ಚಂದ್ರಚೂಡ್ ಅವ್ರಿಗೆ ಅವ್ರನ್ನ ಯಾವಾಗ ಸಿಕ್ಕಿದ್ರು ಕತ್ಲಲ್ಲಿ ಸಿಕ್ಕಿದ್ರು, ಶೂಟಿಂಗ್ ಅಲ್ಲಿ ಮಾತ್ರ ಕಳ್ಕೊಂಡು ಸಿಕ್ಕಿದ್ರು. ಥ್ಯಾಂಕ್ ಯು ಚಂದ್ರನ. ಹಂಗೆ ಈ ಸಿನಿಮಾದಲ್ಲಿ ಏನಿದೆ ಹೇಳಿದ್ರು ನಮ್ಮ ಬ್ರದರ್ ಅಂತ ಹೇಳಿ ನಮ್ಮ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತ್ಕೊಂಡಂತ ಮಾಸ್ತಿ ಅವ್ರಿಗೆ ಥ್ಯಾಂಕ್ ಯು. ಹಂಗೆ ನಮ್ ಗೆಳೆಯ ನನಗೆ ಥ್ಯಾಂಕ್ಸ್ ಹೇಳಿದ್ರೆ ಇಷ್ಟ ಆಗಲ್ಲ, ಲವ್ ಯು. ಹಾಗೆ ಇಲ್ಲೆಲ್ಲ ಬಂದಿರೋ ನನ್ನ ಫ್ಯಾಮಿಲಿ ಅವ್ರಿಗೆ, ನನ್ನ ಸ್ನೇಹಿತರಿಗೆ, ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು. ಹಂಗೆ ಬೆಂಗಳೂರು ಆಕ್ಟ್ ಮಾಡಿದಕ್ಕೆ ನಿಮಗೂ ಥ್ಯಾಂಕ್ ಯು. ಹಂಗೆ ಕಥೆ ಕೊಟ್ಟಂತ ಸತ್ಯ ಅವ್ರಿಗೆ ಥ್ಯಾಂಕ್ ಯು. ಜಾಸ್ತಿ ಹೊತ್ತು ಟೈಮ್ ತಗೊಳಲ್ಲ, ಮಾತಾಡೋಕೆ ಭಯ ಆಗ್ತಾ ಇದೆ. ಶಿವಣ್ಣ ಭಯ ಆಗ್ತಾ ಬಂದ್ರೆ ಬಂದ್ಬಿಡೋನು ಪ್ಲೀಸ್. ಓಕೆ, ನಮಸ್ಕಾರ. ಟ್ರೈಲರ್ ತುಂಬಾನೇ ಅದ್ಭುತವಾಗಿದೆ. ನಾನು ಅದೇ ರಿವ್ಯೂ ಮಾಡಿದ ತಕ್ಷಣ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು. ಅದು ತುಂಬಾನೇ ಅಮೇಸಿಂಗ್ ಆಗಿದೆ, ಬೇರೆ ಲೆವೆಲ್ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಬೇರೆ ಲೆವೆಲ್ ಇದೆ. ಯಾಕಂದ್ರೆ ಪ್ರತಿಯೊಂದ್ಸಲ ನೀವು ತಮಿಳ್ನಾಡು ಮಲಯಾಳಂ ಆಗಿ ನೋಡಿ, ಒಂದು ವಿಭಿನ್ನ ಸಿನಿಮಾನ ಯಾವ ರೀತಿ ಸ್ವೀಕರಿಸಿ ಅಂತ ನೋಡಿ. ಯಾಕಂದ್ರೆ ಅವ್ರು ನೋಡೋದು ಒಂದೊಂದು ಎಲ್ಲ ಅನ್ನೋದು ನೋಡ್ತಾರೆ. ಅವರು ಡೈರೆಕ್ಷನ್ ಇರ್ಬೋದು, ಪರ್ಫಾರ್ಮೆನ್ಸಸ್ ಇರ್ಬೋದು, ಚಿಕ್ಕ ಪಾತ್ರಗಳು ಇರ್ಬೋದು, ಅದನ್ನ ನೋಟಿಫೈ ಮಾಡ್ತಾರೆ. ನಮ್ ಕನ್ನಡ ಆಡಿಯನ್ಸ್ ನೋಡ್ತಾರೆ. ನೋಡಿ ಈ ಪಿಕ್ಚರ್ ನೋಡಿ, ನಾನು ಇರುತ್ತೆ ಬರೆದುಕೊಳ್ತೀನಿ, ಸಿನಿಮಾ ಸೂಪರ್ ಆಗಿರುತ್ತೆ. ನಿಮ್ ಜೊತೆ ಟ್ರೈಲರ್ ನೋಡೋದ್ರಿಂದ ನಾನು ಮುಂಚೆ ತೋರಿಸಿದ್ರು, ಐ ವಾಸ್ ವೆರಿ ಇಂಪ್ರೆಸ್ಡ್ ಆಕ್ಚುಲಿ. ವಿಕಿ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಫಸ್ಟ್ ಕಟಿಪುಡಿ ಇದ್ರ ಅಸೋಸಿಯೇಟ್ ವರ್ಕ್ ಮಾಡಿದ್ವಿ, ಅದನ್ನ ಚಿಕ್ಕ ಪಾತ್ರಗಳು ಮಾಡಿದ್ರು. ಅದಾದ್ಮೇಲೆ ಕೆಂಡ ಸಪ್ಪಿಗೆ ನಾವು ಸೂರ್ಯ ಎಷ್ಟು ಕಾನ್ಫಿಡೆನ್ಸ್ ಇದ್ರೆ ಅವ್ರಿಗೆಲ್ಲ ಹೀರೋ ಪಾತ್ರ ಮಾಡಿಸಿದ್ರು. ಆ ಪಿಕ್ಚರ್ ಸೂಪರ್. ಆ ಪಿಕ್ಚರ್ಗೆ ಹೋಗಿದ್ದೆ, ಟಿವಿ ಶೋಗೆ ಹೋಗಿದ್ದೆ ನಾನು. ಅದೇ ರೀತಿ ಗಣೇಶ್ ಕುಮಾರ್, ಇವಾಗ ಕಾಲಪತ್ರ. ಇದನ್ನ ನೋಡಿ ಒಂದು ಐಡೆಂಟಿಫಿಕೇಶನ್ ಇದೆ, ಕೇವಲ ನೋಡ ಬಿಟ್ಟಿಲ್ಲ ಅವರು. ಓಕೆ, ಕಟಿಪುಡಿ, ಕೆಂಡ ಸಂಪಿಗೆ, ಗಣೇಶ್ ಕುಮಾರ್ ಅಂಡ್ ಕಾಲಪತ್ರ ಎಲ್ಲಾದ್ರೂ ಕೆ ಇದೆ. ಕೆ ಯಾರು ಹೇಳ್ಬೇಕು ಗೊತ್ತಾ? ಯಾರು ಕಿಂಗ್ ಆಟಿಟ್ಯೂಡ್ ಗೊತ್ತಾ? ಅವರ ನೋಡಿದ್ಮೇಲೆ ಆಯ್ತು ಬೇರೆ ಅದರಲ್ಲಿ ನಾಗದೇವ್ರ ನೋಡಿ ಬಹಳ ಖುಷಿ ಆಯ್ತು. ರಾಜೇಶ್ ಭಟ್ರಂಗ್ ಇರ್ಬೋದು, ಅದು ಪ್ರತಿಯೊಂದು ಪಾತ್ರ ಅಷ್ಟೇ. ನಿಮಗೆ ಗಮ್ಯ ತುಂಬಾ ಬೇರೆ ತರ ಕಾಣ್ತದೆ. ಈಗ ಗಮ್ಯ ನಾವು ನೋಡೋದು ಚಿಕ್ಕ ಮಗು ಒಂದು ಮಗುವ ನೋಡಿದ್ದೀನಿ. ಆ ಮಗುಗೆ ಹೇಳ್ಬೇಕಾದ್ರೆ ಇಷ್ಟು ಮಕ್ಕಳು ಯಾಕೆ ಮಾಡ್ತಾರೆ ಬಹಳ ಹೆಮ್ಮೆ ಅನ್ಸುತ್ತೆ. ಆಮೇಲೆ ಪೂರ್ಣ ವಿಷಯ ಒಂದು ಹೇಳಿದ್ರು ವಿಕಿ, ಇದರ ಬಹಳ ಥ್ಯಾಂಕ್ಸ್. ಎಷ್ಟು ಚೆನ್ನಾಗಿ ಪ್ರೊಡ್ಯೂಸರ್ ಹಾಗೆ ಮಾಡಿರುತ್ತೆ. ಯಾರ ಮಗಳು ಇದೆ ಅದು ಪ್ರಜ್ಞೆ ಇದೆ, ಮಗಳಲ್ಲ ಮತ್ತೆ ಯಾರ ಮಗಳಲ್ಲ ಪರ್ದ ಹೆಂಗಿರುತ್ತೆ. ಯಾಕಂದ್ರೆ ಅಮ್ಮನ ಎಲ್ಲ ರಫ್ ಅನ್ಸುತ್ತೆ ಇಲ್ಲ, ಅಮ್ಮ ರಫ್ ಜೊತೆ ಸಾಫ್ಟ್ ಇದೆ. ಏನ್ ಹೇಳ್ತಾರೆ ಅವ್ರು, ಅದಕ್ಕೆ ರಫ್ ಆಗಿರ್ಬೇಕು, ರಫ್ ಆಗಿರ್ತಾರೆ, ಸಾಫ್ಟ್ ಆಗಿರ್ಬೇಕು. ಪಿಕ್ಚರ್ ಆಗ್ಬೇಕಂದ್ರೆ ನಾವು ಸಾಫ್ಟ್ ಆಗಿರ್ಬೇಕಾಗುತ್ತೆ, ರಫ್ ಆಗಿರ್ಬೇಕಾಗುತ್ತೆ. ಅದನ್ನ ಹಾಗೆ ಮಾಡಿ ಚೆನ್ನಾಗಿ ಮಾಡಿದ್ರೆ ನಾವು ಅದಕ್ಕೆ ಆಲ್ ದಿ ಬೆಸ್ಟ್. ನಾವು ಬಹಳ ಹೆಮ್ಮೆ ಅನಿಸ್ತೇವೆ ವಿಕಿ ಬಗ್ಗೆ ಹೇಳ್ಬೇಕಂದ್ರೆ. ಕಾಲಾಪತ್ರ ನನಗೆ ತುಂಬಾ ಫೇವ್ರೆಟ್ ಟೈಟ್ಲ್ ಇದೆ, ಅಮಿತಾಬ್ ಬಚ್ಚನ್ ಅವ್ರು ಕಾಲಾಪತ್ರ ಅಂತ. ಅವಾಗಿಂದ ಅಮಿತಾಬ್ ಬಚ್ಚನ್ ದೊಡ್ಡ ಫ್ಯಾನ್ ನಾನು. ಕಾಲಾಪತ್ರ ಅಂತ ತಕ್ಷಣ ನಾನು ಓಕೆ ಕಾಲಾಪತ್ರ ಆ ಮೊದಲೇ ಹೇಳ್ಬೇಕು. ಯಾಕಂದ್ರೆ ಯಾವತ್ತೂ ಅಂದ್ರೆ ಒಂದು ಶಿಲ್ಪಿ ಆಗ್ಬೇಕಂದ್ರೆ ಕಲ್ಲು ಅವಶ್ಯಕತೆ ಇದೆ. ನಾವೇನಾದ್ರೂ ಆಗ್ಬೇಕಂದ್ರೆ ಒಂದು ಕಲ್ಲು ಸುಮ್ಮನೆ ಇಲ್ಲ, ಕಲ್ಲಿನ ಜೀವ ಇದೆ, ಕಲ್ಲು ಡಬ್ಬೆ ಇದೆ, ಕಣ್ಣೀರಿದೆ, ಎಮೋಷನ್ಸ್ ಇದೆ. ಅದು ಮೋಟಿವೇಶನ್ ಒಂದು ಆಗುತ್ತೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ಈ ಕಥೆ ಮೋಸ್ಟ್ಲಿ ಮೋಟಿವೇಶನ್ ಬೇಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅದನ್ನ ಗುಡ್. ಯಾಕಂದ್ರೆ ಪ್ರತಿಯೊಬ್ಬರು ಮೋಟಿವೇಟ್ ಆಗಬೇಕು. ಯಾತಕ್ಕೋಸ್ಕರ ನಾವು ಬದುಕಬೇಕು, ಅದಕ್ಕೆ ಮೋಟಿವೇಟ್ ಆಗಬೇಕು. ಯಾತಕ್ಕೋಸ್ಕರ ನಾವು ಕರಿಯರ್ ಶೂಟ್ ಮಾಡಬೇಕು, ಅದಕ್ಕೆ ಮೋಟಿವೇಟ್ ಆಗಬೇಕು. ಯಾತಕ್ಕೋಸ್ಕರ ಎಲ್ರಿಗೂ ಪ್ರೀತಿಸ್ಬೇಕು, ಅದಕ್ಕೆ ಮೋಟಿವೇಟ್ ಆಗಬೇಕು. ಒಳ್ಳೆ ತರ ಬಯಸ್ಬೇಕು, ಅದಕ್ಕೆ ಮೋಟಿವೇಟ್ ಆಗ್ಬೇಕು. ಒಳ್ಳೆ ಸಿನಿಮಾ ಬರಬೇಕು ನೋಡ್ಬೇಕು, ಅದಕ್ಕೆ ಮೋಟಿವೇಟ್ ಆಗ್ಬೇಕು. ನಮ್ ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ನಲ್ಲಿ ಮಾತಾಡ್ತೇವೆ. ಹಂಗಿರ್ಬೇಕಾದ್ರೆ ಎಲ್ಲ ಸಿನಿಮಾದಲ್ಲಿ ನೋಡಿ
ಖಂಡಿತ ಏನಾದ್ರೂ ಒಂದು ಒಳ್ಳೆ ಅಂಶ ಇರ್ತಾವೆ, ಆ ಒಳ್ಳೆ ಅಂಶನ ಒಂದು ಸ್ಪ್ರೆಡ್ ಮಾಡಿ. ಅಂಶ ಸ್ಪ್ರೆಡ್ ಮಾಡಿದಾಗ ಕನ್ನಡ ಭಾಷೆ ಇಂಪ್ರೂವ್ ಆಗುತ್ತೆ. ಇವತ್ತು ಆಲ್ರೆಡಿ ಇಂಪ್ರೂವ್ ಆಗ್ತಾ ಇದೆ. ಚಿಕ್ಕ ಚಿಕ್ಕ ಸಿನಿಮಾ ಅಂತ ಅನ್ಕೋಬಾರ್ದು, ಎಲ್ಲ ಸಿನಿಮಾನ ಚಿಕ್ಕದಾಗಿದ್ದು ಪುಟ್ಟ ಸಿನಿಮಾದನ್ನು ಇಟ್ಸ್ ಎ ಫಿಲಂ ಅಷ್ಟೇ, ಇಟ್ಸ್ ಎ ಫಿಲಂ. ಏನ್ ದುಡ್ಡು ಹಾಕ್ಬಿಟ್ಟು ಒಂದು 1000 ಕೋಟಿ ಹಾಕ್ಬಿಟ್ರೆ ಸಿನಿಮಾ ಇಲ್ಲ. ನಾವು ಮಾಡ್ಬೇಕಾದ್ರೆ ಜನ್ಮಲ್ ಜೋಡಿ ಮಾಡ್ಬೇಕಾದ್ರೆ 60 ಲಕ್ಷ ಮಾಡ್ಬೇಕು. ನಾವು ಯಾರು ಬಗ್ಗೆ ದೃಷ್ಟಿ ಮಾಡಬೇಕಾಗುತ್ತೆ ಇಲ್ಲ. ಕಥೆ ಮುಖ್ಯ, ಆಮೇಲೆ ನಾವೇನ್ ಕಲಿತೀವಿ ಅದು ಮುಖ್ಯ, ವೇಸ್ಟ್ ಮಾಡೋದು ಮುಖ್ಯ ಅಲ್ಲ. ಬಟ್ ಸಿನಿಮಾ ಬಂದು ಕೂರಿಸ್ಬೇಕು. ಸಿನಿಮಾ ನೋಡಿದಾಗ ಹಂಗೆ ಅನ್ಸ್ಬೇಕು, ಅನ್ಸ್ಬೇಕು. ಇವತ್ತು ಅಫ್ಕೋರ್ಸ್ ಎಲ್ಲ ಮೀಡಿಯಾಗಳಿದೆ, ಜಾಸ್ತಿ ಇದೆ, ಎಲ್ಲ ಸ್ಪೆಂಡ್ ಮಾಡ್ತಾರೆ. ದಯವಿಟ್ಟು ಎಲ್ಲ ಮೀಡಿಯಾ ಇದೆ ಅಷ್ಟೇ, ಸೋಷಿಯಲ್ ಮೀಡಿಯಾ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಪ್ರೆಸ್ ಇರ್ಬೋದು, ಸಪೋರ್ಟ್ ಮಾಡಿ. ಎಲ್ಲ ಸಪೋರ್ಟ್ ಮಾಡಿ ಕನ್ನಡನ ಉಳಿಸಿ ಬೆಳೆಸಿ. ಜಯ ಮಾಡಿ ಮಾತಾಡಿ ಲೆಟರ್ಗೆ ಯಾವ ರೀತಿ ಆಗಿದೀವಿ ಇರುತ್ತೆ ಅದು ಅವರಿಗೆ ಅದೇ ವಿಷಯ ಎಲ್ಲ ಕರೆಯೋದು ಕರುನಾಡ ಚಕ್ರವರ್ತಿಯನ್ನ ಸಿನಿಮಾಗಳು ನಮ್ಮ ಊರಿಗೆ ಒಂದು ಟ್ರಿಪ್ ಮಾಡೋಣ. ಅವ್ರ ಬ್ರಷ್ ಅಲ್ಲಿ ಆಗಲಿ ಏನು ಆಗಲಿ ಒಂದ್ಸಲ ಮಾಡಿ ಸರ್ ಮಾಡ್ತೀರಾ ಪ್ಲೀಸ್ ನಮಗೆ ಸರ್ ಸರ್ ನೋಡಿದ್ದೇವೆ ನಾವು ರೀಸೆಂಟ್ ಆಗಿ ಒಂದು ಕಿಚನ್ ಸಾಂಗ್ ರಿಲೀಸ್ ಆಗುತ್ತೆ, ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಬ್ರಷ್ ಹೆಂಗೆ ತಿರುಗಿಸ್ತಾರೆ ಗೊತ್ತಾ ನಮ್ಮ ಗರಿ ಅವರು ಬೆಕ್ಕಿ ಅವರು ಈಗ ನಿಮ್ಮಿಂದ ಲೈವ್ ಆಗಿ ತಿರುಗಿಸ್ತಾರೆ. ಓಕೆ ಆಲ್ರೆಡಿ ಸ್ಟಾರ್ಟ್ ಮಾಡೋದಿಕ್ಕೆ ಎಲ್ಲರೂ ಸ್ಟೇಜ್ ಮೇಲೆ ಇದ್ದಾರೆ. ವಿನೋದ್ ಸರ್ ನಮ್ಗೆ ವಿನೋದ್ ಸರ್ ಸ್ಟೇಜ್ ಮೇಲೆ ಇದ್ದಾರೆ ಸರ್. ಬನ್ನಿ ಸರ್ ಒಂದ್ಸಲ ತಗೊಂಡ್ರೆ ಬನ್ನಿ ಸರ್ ಅಲ್ಲ ನಮ್ ಶಿವಣ್ಣ ಎಂತೆಂತ ಲಾಂಗ್ ಅನ್ನು ಒಂದು ಬೇರೆ ತೆರಗಿಸಿದ್ದಾರೆ. ಈ ದರ್ಶನ ಯಾವ ಲೆಕ್ಕ ಅಲ್ವಾ? ಸ್ಟೇಜ್ ಮೇಲೆ ಬನ್ನಿ ಏನು ಮಾಡೋರು ಸ್ಟೇಜ್ ಮೇಲೆ ಬಂದಿರಿ ಪ್ಲೀಸ್. ನಾವೇ ಬಂದಿದ್ದೇವೆ ಸ್ಟೇಜ್ ಮೇಲೆ ಎಸ್ ಮ್ಯಾಮ್. This is the new complete ಆಯ್ತಾ? ಓಕೆ ಥ್ಯಾಂಕ್ ಯು ಸರ್. ದಯವಿಟ್ಟು ಸರ್ ನಮಗೆ ಒಂದು ಸ್ಪೆಷಲ್ ಇಟ್ಟಿದೆ ಸರ್. ನಮಗೆ ಡೈರೆಕ್ಟರ್ ಬಂದಿದ್ದಾರೆ, ಆ ಸ್ಪೆಷಲ್ ಇಟ್ಟಿದೆ. ಶಿವಣ್ಣಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ನ ನಿರ್ಮಾಪಕರೊಬ್ರು ತಂದಿದ್ದಾರೆ. ಕಾಲಾಪೇಪರ್ ಸಿನಿಮಾದ ನಿರ್ಮಾಪಕರಾದಂತಹ ನಾಗರಾಜ್ ಹಾಗೂ ಸುರೇಶ್ ಅವರು. ಆ ಗಿಫ್ಟ್ ಏನು ಅಂತ ನಮ್ಗಂತೂ ಗೊತ್ತಿಲ್ಲ. ಶಿವಣ್ಣ ಇಲ್ಲೇ ಓಪನ್ ಮಾಡ್ತಾರೆ. ಎಸ್ ಕೆಲವು ಗಿಫ್ಟ್ ಮನೋಜ್ ಅವರು ಸರ್ಪ್ರೈಸ್ ಮಾಡಿ ಶಿವಣ್ಣ ನಮಗೆ ಓಪನ್ ಮಾಡಬೇಕು. ಉಂಟು ಏನಿರ್ಬೋದು ಅದರಲ್ಲಿ ಗೆಸ್ ಮಾಡಿ ಓಕೆ. ಈವೆಂಟ್ ಪಾರ್ಟ್ನರ್ ರಾಜ್ ಈವೆಂಟ್ಸ್ ಅಂಡ್ ಹಾಸ್ಪಿಟಾಲಿಟಿ, ಸೌಂದರ್ಯ ಡೈರೆಕ್ಟರ್ ರಾಕೇಶ್ ಅವರು, ಜೊತೆಗೆ ಡೈರೆಕ್ಟರ್ ಅಶ್ವಿನ್,
ಇವರು ಕೂಡ ಶಿವಣ್ಣನಿಗೋಸ್ಕರ ಒಂದು ವೇತನ ಕಾಣಿಕೆಯನ್ನು ತಂದಿದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅವಶ್ಯ ವೀರಮೋಹನ ಜಿಜನ್ ಅವರು ಆಕಾಶ್ ಮಿಷನ್ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಶಿವಣ್ಣ ವೀರ್ ಕೈನರ ಸ್ಮಾಲ್ ಗಿಫ್ಟ್ ಇದೆ ಶಿವಣ್ಣ ನಿಮಗೋಸ್ಕರ ಬನ್ನಿ. Thank you. Thank you so much, sir. Thank you, sir. Thank you. Thank you. Thank you. Thank you. Thank you. Thank you so much, ಶಿವಣ್ಣ. ಕಾಲ ಕತ್ತರಿಸಿದ್ದೇನೆ. ಒಂದು ಫೋಟೋ ಸರ್ ಬನ್ನಿ ಸರ್ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಸರ್. ನೀವು ಸರ್ ಬರಬೇಕು ಸರ್ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ ಬನ್ನಿ ಸರ್.